ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಡಮ್ ಸರ್ ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ರಿ, ಆರ್ಥಿಕ ಹೊರೆ ಮತ್ತೆ ಜನಸಾಮಾನ್ಯರ ಮೇಲೆ ಬೇರೆ ಬೇರೆ ಬೆಲೆ ಏರಿಕೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ, ಹಿಂಗೆ ಪರಿಸ್ಥಿತಿ ಅಂತ. ಹೆಂಗೆ ಅದನ್ನ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಅಂತ, ಅಂದ್ರೆ ನಾವು ಬೇರ್ ಮಾಡಕ್ಕೆ ರೆಡಿ ಇದೀವಾ ಅಂತ ಅದನ್ನೆಲ್ಲ. ಅಂದ್ರೆ ಇವಾಗಿನ ಪರಿಸ್ಥಿತಿಲಿ ಏನು ಮಾಡಬೇಕು ಅಂದರೆ, ನಾವು ಸುಮ್ಮನೆ ಗ್ಯಾಸ್ ಸ್ಟವ್ಗೆ ಒಂದು ಹೂವು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೈ ಮುಕ್ಕೊಂಡು ಕುತ್ಕೊಂಡು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕು ಅನಿಸ್ತಾ ಇದೆ. ಯಾಕೆಂದರೆ ಗ್ಯಾಸ್ ಹಚ್ಚೋದಕ್ಕೆ ಹೋದರೆ ನಮ್ಮ ಹೊಟ್ಟೆನೇ ಉರಿಯೋ ಅಷ್ಟು ನಮಗೆ ಭಯ ಆಗ್ತಾಯಿದೆ. ಯಾಕೆಂದರೆ ಸಿಲಿಂಡ್ರುಗಳು ಇವಾಗ ವರ್ಷಕ್ಕೆ 2 ಸಲ ಬೆಲೆ ಜಾಸ್ತಿ ಆಗಿದೆ. ಈ ಥರನೇ ಬೆಲೆ ಜಾಸ್ತಿ ಹೋಗ್ತಾ ಇದ್ರೆ ನಾವು ಗೃಹಿಣಿಯರು ಯಾವ ಥರ ಮಾಡಬೇಕೇನು ಅಂತ ಗೊತ್ತಿಲ್ಲ. ಸಬ್ಸಿಡಿ ಅನ್ನೋದು ಬರೀ ಹೆಸ್ರಿಗಷ್ಟೇ, ಅದು ನಮ್ಮ ಒಂದು ಬಜೆಟಲ್ಲಿ ಬಂದು ಶೂನ್ಯನೇ ಆಗಿದೆ. ಸೊ ಯಾವ ಥರ ಮುಂದೆ ನಾವು ಅದು ಮಾಡಬೇಕು, ಯಾಕಂದರೆ ಮನೇಲಿ ವಯಸ್ಸಾದವ್ರು ಇರ್ತಾರೆ. ಸೊ ನಾವೇನೇ ಒಂದ್ಸಲಿ ಬೆಳಿಗ್ಗೆ ಅಡುಗೆ ಮಾಡಿಟ್ರು ವಯಸ್ಸಾದವ್ರಿಗೆ ಏನೋ ಒಂದು ಊಟ ಕೊಡಬೇಕಾದ್ರು ಸಾಂಬಾರನ್ನ ಬಿಸಿ ಮಾಡ್ಕೊಡ್ಬೇಕು. ಗ್ಯಾಸ್ ಸ್ಟವ್ ಅಂತೂ ಹಚ್ಚತಾನೆ ಇರಬೇಕು. ಆ ಗ್ಯಾಸ್ ಸ್ಟವ್ ಹಚ್ಬೇಕಾದ್ರೆ ಅವ್ರಿಗೆ ನೋಡಿದ್ರೆ ನಮ್ಮ ಹೊಟ್ಟೆಲೆ ನಿಜವಾಗ್ಲೂ ಬೆಂಕಿ ಉರಿದಷ್ಟು ಭಯ ಆಗ್ತದೆ. ಗ್ಯಾಸ್ ಸ್ಟವ್ ಹತ್ರ ಹೋಗಿ ಸ್ಟವ್ ಹಚ್ಬೇಕಾ ಅನ್ನೋದು ಯೋಚನೆ ಬಂದ್ಬಿಟ್ಟಿದೆ ಇವಾಗಂತೂ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ. ಸೊ ಮುಂದಿನ ದಿನಗಳಲ್ಲಿ ಇವಾಗ ಇಷ್ಟೇನಾ, ಡೀಸೆಲ್ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ನಮ್ಮ ಬಜೆಟ್ಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ಕಾರದ್ದು ಬಂದು ಏನೇ ಒಂದು ಅವ್ರದ್ದು ಬಜೆಟ್ ಲೆಕ್ಕಾಚಾರದಲ್ಲೇ ಸೊ ಸಾಮಾನ್ಯ ಗೃಹಿಣಿಯರ ಒಂದು ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರ ಒಂದು ಅಂಕಿ ಅಂಶಗಳನ್ನ ಲೆಕ್ಕ ತೊಗೋಬೇಕಾದ್ರೆ ನಮ್ಮ ಒಂದು ಅಂಕಿ ಅಂಶಗಳನ್ನ ಅವರು ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದರೆ ನಾವು ಒಂದು ಓಟ್ ಹಾಕಿ ನಮ್ಮ ಬಾಳು ಹಸ್ನಾಗುತ್ತೆ ಅಂತ ನಾವು ಅನ್ಕೊಂತೀವಿ. ಆದರೆ ಈ ಥರ ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದ್ರೆ ನಮ್ಮಂಥ ಗೃಹಿಣಿಯರು ಯಾವ ಥರ ನಾವು ಸಂಸಾರ ಮಾಡಬೇಕು. ಈಗ 60 ರೂಪಾಯಿ ಅನ್ನೋದು ಸರ್ಕಾರಕ್ಕೆ ಬಂದು ಚಿಕ್ಕ ಅಮೌಂಟೇ ಇರ್ಬೋದು, ಆದರೆ ನಮ್ಗೆ ಅದು ತುಂಬ ದೊಡ್ಡ ಅಮೌಂಟು. 60 ರೂಪಾಯಿ ಇದ್ರೆ ಒಂದು ದಿನಕ್ಕೆ 1 ಲೀಟ್ರ್ ಹಾಲು ಬರುತ್ತೆ ನಮಗೆ. ಸೊ ಈ ಥರ ಆಗೋದ್ರೆ ತುಂಬಾ ಸಂಸಾರ ನಡೆಸೋದು ಹೇಗೆ ಅನ್ನೋದು ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲ, ಶೆಟ್ಟಿ ಸರ್ ಹತ್ರ ಹೋಗ್ಬಿಡ್ತೀನಿ. ಶೆಟ್ಟಿ ಸರ್, ಈಗ ಸಿಲಿಂಡರ್ ರೇಟ್, ಕಮರ್ಷಿಯಲ್ ಸಿಲಿಂಡರ್ ರೇಟು ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಕ್ಕರೆ ಸಾಕು, ಹೋಟೆಲ್ ಉದ್ಯಮ ನಡೆದ್ರೆ ಸಾಕು ಅಂತೀರಾ ನೀವು. ನೇರವಾಗಿ ಮತ್ತೆ ಗ್ರಾಹಕರಿಗೆ ಹಾಕಲ್ವಾ ಸರ್? ಊಟ ತಿಂಡಿ ಬೆಲೆ ಎಲ್ಲ ಹೈಕ್ ಆಗಲ್ವಾ ನಾಳೆ ದಿನ? ನಿಮ್ಮ ಮಾತಿಗೆ ಬರ್ತೀನಿ, ನಮ್ಮ ಸ್ನೇಹಿತರು ಕ್ರಾಸ್ ಅವ್ರ ಮಾತಿಗೆ ಬರ್ತೀನಿ. ಶೆಟ್ಟಿ ಸರ್ ಹೇಳಿ. ಅವರು ದೇಶದ ಆರ್ಥಿಕತೆ ಬಗ್ಗೆ ಮಾತಾಡಿದ್ರು. ಈಗ $90 ರೇಟ್ 92 ಚಿಲ್ಲರೆಗೆ ಹೋಯ್ತು. ಹೌದು ಹೌದು. ಆಮೇಲೆ ಇವ್ರು ಹೇಳಿದ್ರು ಹಾಲಿಗೆ 1 ಲೀಟರ್ ಹಾಲು ಸಿಗುತ್ತೆ ಅಂತ. ಆರ್ಥಿಕತೆ ಅಂದರೆ ಅದು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಅಂದಂಗೆ ಆಯಿತು. ಆಗತ್ತಾ? ಅದಕ್ಕೇನು ಫಸ್ಟ್ ನಾವು ಕೇಳಿದ್ದೇನೆ ಕೇಳಿದ್ರೆ, ಬೇಸಿಕ್ ಏನು ಮನುಷ್ಯನಿಗೆ ಆಹಾರಕ್ಕೆ ಕೊಡುವಂಥ ಗ್ಯಾಸನ್ನು ಕೊಡಿ. ಈಗ ಜಾಸ್ತಿ ಆಗಿದೆಯಾ, ಅದಕ್ಕೆ ಬೆಲೆ ಆಲ್ರೆಡಿ 265 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮಗೆ 115 ರೂಪಾಯಿ ನೇರ ಬೆಲೆಯಲ್ಲಿ ಮಾಡಿದ್ದಾರೆ. 150 ರೂಪಾಯಿ ಡಿಸ್ಕೌಂಟ್ ಸಿಗ್ತಿತ್ತು, ಅದು ಇಲ್ಲ. ಇನ್ನೂ ಸ್ವಲ್ಪ ಸರ್ಕಾರಕ್ಕೆ ಬಂದಾಗ ನಾವು ನಮ್ಮ ಅದು ಸಹಜ, ಅದನ್ನು ನಾವು ಬರೆಸ್ಬೇಕು. ಆಮೇಲೆ ಕೇಳ್ತಾರೆ ಏನು ಹೋಟ್ಲು ಜಾಸ್ತಿ ಮಾಡೋದಿಲ್ಲ, ಹಾಗೆಲ್ಲ ಇದು ಹೋಟ್ಲು ಜಾಸ್ತಿ ಮಾಡೋದು ಸರಿಯಲ್ಲ. ಯಾರೋ ಒಂದಿಬ್ಬರು ಮಾಡಿದ್ರು ಕೂಡ ಮಾಡಬಾರ್ದು. ಯಾಕೆ ಕೇಳಿದ್ರೆ ಒಂದೊಂದು ಪ್ರಾಡಕ್ಟ್ಗೆ ರೇಟ್ ಜಾಸ್ತಿ ಆದಾಗ ಮಾಡೋದಕ್ಕಾಗೋದಿಲ್ಲ. ಮಾಡೋದೇನು ಕೇಳಿದ್ರೆ ಯಾವಾಗಲೂ ಟೋಟಲ್ ಆ್ಯಾವ್ರೇಜ್ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟು ಬರುತ್ತೆ, ತದನಂತರ ಆಪರೇಷನ್ ಕಾಸ್ಟ್ ಏನು ಬರುತ್ತೆ, ಯಾರೋ ವ್ಯಾಪಾರ ಮಾಡಿದ್ರೆ 10-15% ಲಾಭ ಅಂತ ಇಟ್ಕೋತಾರೆ. ಅದು ಸ್ವಲ್ಪ ಬೇರೆ ಆ ಪ್ರಕಾರದಲ್ಲಿ ದರ ಏರಿಸಬೇಕಾಗತ್ತೆ ಹೊರತು ಇವತ್ತು ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ನಾಳೆ ಅಕ್ಕಿ ರೇಟ್ ಜಾಸ್ತಿ ಆಯಿತು, ನಾಳೆ ಕೋಳಿ ರೇಟ್ ಜಾಸ್ತಿ ಆಯಿತು, ಬೆಲೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಯಾರು ಒಂದು ವ್ಯವಸ್ಥಿತ ವ್ಯಾಪಾರ ಮಾಡೋ ಆ ಥರ ಮಾಡೋದಿಲ್ಲ. ನಾವು ಕೇಳೋದಿಷ್ಟೇ, ಯುದ್ಧ 2 ದೇಶದಲ್ಲಿ ಆಗ್ತಾ ಇದೆ, ಅಲ್ಲಿಗೆ ಸಂಬಂಧ ಎಲ್ರಿಗೂ ಇದೆ, ತಮಗೆಲ್ಲ ಗೊತ್ತಿದೆ. ಯಾವುದೋ ಹರ್ಮೇಜ್ ಯಾವುದೋ ಒಂದು ಕಾಲುವೆನಲ್ಲಿ ಗ್ಯಾಸನ್ನು ಬಿಡುಗಡೆ ಮಾಡಿಸ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಮಾತಾಡಿ ರಷ್ಯಾ ಇರಾನ್ ಪರವಾಗಿದೆ, ಚೈನಾ ಇರಾನ್ ಪರವಾಗಿದೆ, ಭಾರತಕ್ಕೂ ಚೈನಾಕ್ಕೂ ರಷ್ಯಾಕ್ಕೂ ಸಂಬಂಧ ಚೆನ್ನಾಗಿದೆ. ಮಾತಾಡಿ ಸಮಸ್ಯೆ ಬಗೆಹರಿಸಲಿ, ಬೇರೆ ಆಲ್ಟರ್ನೇಟಿವ್ ಮಾರ್ಗವನ್ನು ಹುಡುಕ್ಲಿ. ನಾವು ಹೇಳೋದು ಕಡಿಮೆ ಕೊಡಿ, ರೇಟು ಜಾಸ್ತಿ ಮಾಡಲಿ, ಕೊಡೋದನ್ನ ಕಡಿಮೆ ಕೊಡಿ. 10 ಕೊಡೋ ಬದಲು 8 ಕೊಡಿ, 5 ಕೊಡಿ, ಮ್ಯಾನೇಜ್ ಮಾಡ್ಬಿಡ್ಬೋದು. ಮ್ಯಾನೇಜ್ ಮಾಡಿ. ಹೌದು. ನೀವು ಏಕಾಕಿ ಬಾಗಿಲು ಹಾಕಿ ಅಂತ ಹೇಳಿದ್ರೆ ಏಕಾಕಿ ನಾವು ಕೊಡೋದಿಲ್ಲ ಅಂತ ಏನು ಮಾಡಬೇಕು? ಇದು ಊಟ ಇಲ್ಲದೆ ಬದುಕಕ್ಕೆ ಸಾಧ್ಯನಾ? ಬಟ್ಟೆ ಇಲ್ಲದೆ ಬದುಕಬಹುದು, ಮನೆ ಇಲ್ವಾ, ರೋಡಲ್ಲಿ ಮಲ್ಬಹುದು. ಊಟ ಇಲ್ಲದೆ ಬದುಕಬೇಕಾಗತ್ತಾ? ಉಪವಾಸ ಎಷ್ಟು ದಿನ ಹಾಕಕ್ಕೆ ಸಾಧ್ಯ? ನೀವು ಪ್ಲಾನ್ ಕೊಡಿ, ನಾವು 1 ವಾರ ನಿಮ್ಗೆ ಗ್ಯಾಸ್ ಕೊಡ್ತೇವೆ, ಇಷ್ಟು ಕೊಡ್ತೇವೆ, ಅದನ್ನೇ ಮಾಡಿ ನಿಮ್ಮ ಕೆಲಸಗಾರರಿಗೆ ಮಾತ್ರ ಊಟ ಹಾಕಿ ಆಮೇಲೆ ಕೊಡೋದ್ರೆ ಬಾಲ್ ಹಾಕಿ ನೀವು ತಣ್ಣಗೆ ಬಟ್ಟೆ ಹಾಕಿ ಮಲ್ಕೊಳ್ಳಿ ಅಂತ ಹೇಳಿ ಪರವಾಗಿಲ್ಲ. ಒಂದು ಮಾರ್ಗಸೂಚಿಯನ್ನು ಕೊಡಿ. ನೀವು ಏನಾಗಿದೆ ಇದಕ್ಕೆ ಪರಿಹಾರ ಅಂತ ಅನೌನ್ಸ್ ಮಾಡಿ. ಇದು ನಾವು ಕೇಳಿದ್ವಿ, ಒಂದು ಸ್ಪಷ್ಟೀಕರಣ ಸಿಗಬೇಕು ಅಂತ. ಇಲ್ಲಾಂದ್ರೆ ಗೊಂದಲದ ವಾತಾವರಣ ಇದೆ. ಇದು ಏನಾಗುತ್ತೋ ಏನಿಲ್ವೋ, ಸಿಗುತ್ತೋ ಸಿಗಲ್ವೋ, ನಡೆಸಬೇಕಾ ಉದ್ಯಮ ಇಲ್ವಾ, ಬಾಗಿಲು ಕ್ಲೋಸ್ ಮಾಡ್ಬೇಕಾ, ಗ್ರಾಹಕರ ಪರಿಸ್ಥಿತಿ, ಹಿಂಗ ಅನೇಕ ಪ್ರಶ್ನೆ ನಮ್ದು ದೈನಂದಿನ ಬದುಕಿನ ಪ್ರಶ್ನೆ. ಆರ್ಥಿಕತೆ ಇವತ್ತು ಬಿದ್ದೋದು. ಯಾಕಂದ್ರೆ ಕೋವಿಡ್ ಅಲ್ಲಿ ಎಷ್ಟು ಜನ ಕ್ಲಾಸ್ ಆಯ್ತು, ಸರ್ಕಾರ ಕ್ಲಾಸ್ ಆಯ್ತು, ಚೇತರಿಸ್ಕೊಂಡಿಲ್ವಾ? ಎಲ್ಲಾ ರಿಯಲ್ ಎಸ್ಟೇಟ್ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲವೂ ಜಾಸ್ತಿ ಆಗಿಲ್ವಾ? ಕರೆಕ್ಟ್ ತರಿಸಿದೀವಿ. ಈಗ ನಾವು ಬದುಕಬೇಕು. ಫಸ್ಟ್ ಊಟ ಇಲ್ಲದೆ ಬದುಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ನಾವು ಕೇಳೋದು, ಊಟ ಕೊಡೋ ವ್ಯವಸ್ಥೆ ಮಾಡಿ.
ರೇಟ್ ಇದೆ ಆಯ್ತು, ನಾವು ಹೋಟ್ಲು ರೇಟ್ ಜಾಸ್ತಿ ಮಾಡೋದಿಲ್ಲ. ಹಾ ನಾವು ಖಂಡಿತ ಈ ಕ್ರೈಸಿಸ್ ಮುಗಿಯೋ ತನಕ ನಾವೆಲ್ಲ ಹೋಟ್ಲವ್ರು ಯಾವುದೇ ಕಾರಣಕ್ಕೂ ₹1 ಜಾಸ್ತಿ ಮಾಡೋದಿಲ್ಲ. ನಮಗೆ ಗ್ಯಾಸ್ ಕೊಡಿ. ಓಕೆ, ಗ್ಯಾಸ್ ಬೇಕು ಮಸ್ಟ್. ಪುಷ್ಪಾ ಮ್ಯಾಮ್ ಏನೋ ಹೇಳ್ತಾ ಇದ್ರಿ. ಅಷ್ಟೇ ಅಲ್ಲ ಶ್ರುತಿ ಮ್ಯಾಮ್, ಇವಾಗ ₹915 50 ಏನಿದೆ ಸಿಲಿಂಡರ್ ರೇಟು, ಆದ್ರೆ ನಮಗೆ ತಂದಾಕೋ ಗ್ಯಾಸ್ ಕಂಪ್ನಿ ಹುಡುಗರು ಕೂಡ ₹45 ಎಕ್ಸ್ಟ್ರಾ ಇಸ್ಕೊಂತಾರೆ. ಸೊ ನಮಗೆ ಟೋಟಲ್ ₹960 ಇಸ್ಕೊಂತಾರೆ. ಸೊ ಈ ತರ ಆದ್ರೆ ಅದು ತುಂಬಾ ಕಷ್ಟ ಆಗುತ್ತಲ್ವಾ ಶ್ರುತಿ ಮ್ಯಾಮ್? ಆ ಸಿಲಿಂಡರ್ನ ಮನೆಗೆ ಪೂರೈಕೆ ಮಾಡ್ತಾರಲ್ಲ, ತರ್ತಾರಲ್ಲ, ಅವರು ಕೂಡ ₹45 ತಗೊಂತಾರೆ. ಅವ್ರು ಎಕ್ಸ್ಟ್ರಾ ₹45 ತಗೊಂತಾರೆ. ನಮಗೆ ಟೋಟಲ್ ಸರ್ಕಾರದಿಂದ ₹915 ಆದ್ರೆ ಸೊ ನಮ್ಗೆ ತಂದಾಕೋದಕ್ಕೆ ₹960 ಆಗುತ್ತೆ. ಸೊ ನಾವಂತೂ ಹೋಟ್ಲು ಕನ್ಸೆ ಬಿಟ್ಬಿಡ್ಬೇಕು. ಸೊ ನಿನ್ನೆ ನಮ್ಮ ಬಜೆಟ್, ನಮ್ಮ ಫ್ಯಾಮಿಲಿ ಬಜೆಟ್ 10ನೇ ತಾರೀಕು ನಮ್ಮ ಫ್ಯಾಮಿಲಿ ಬಜೆಟ್ ಹಾಕೊಡ್ಬೇಕು. ಯಜಮಾನ್ರು ಇಷ್ಟು ಸಂಬಳ ತಂದ್ಕೊಟ್ಟಿದ್ದಾರೆ. ಸೊ ಇಷ್ಟು ಸಂಬಳದಲ್ಲಿ ಹೋಟ್ಲುನೇ ಮರ್ತೋಗ್ಬೇಕು ಅನ್ಸುತ್ತೆ. ನಾವು ಸಿಲಿಂಡರ್ಗೆ ಅಂತಾನೆ ನಿಜವಾಗ್ಲೂ ಹಾಗೆ ಆಗ್ಬಿಟ್ಟಿದೆ.